ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 12 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ನಿನ್ನೆ ಒಂದು ದಿನ ಸ್ಟ್ರಿಕ್ಟಾಗಿ ಡಯಟ್ ಮಾಡಿದ್ದಕ್ಕೆ ಎಷ್ಟು ವೆಯ್ಟ್ ಕಮ್ಮಿ ಮಾಡಿದ್ದೀನಿ, ಇವತ್ತಿನ ರಿಸಲ್ಟ್ ಏನು, ಫುಲ್ ಡೇ ಡಯಟ್ ಯಾವುದೆಲ್ಲ ಥರ ಮಾಡಿದೆ ಅನ್ನೋದೇ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋವಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಇವತ್ತಂತೂ ಸೂಪರ್ಬಾಗಿ ರಿಸಲ್ಟ್ ಸಿಕ್ಕಿದೆ. ನಾನು ಒಂದೇ ದಿನಕ್ಕೆ ಕುಂಡಾಡಲ್ಲ, ಇನ್ನೂ ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ನನ್ನ ಗ್ರಾಫ್ ಅನ್ನೋದನ್ನು ತೊಗೊಂಡು ಹೋಗ್ತೀನಿ, ಒಂದು ಒಳ್ಳೆ ಇದರಲ್ಲೇ ತೊಗೊಂಡು ಹೋಗ್ತೀನಿ. ಸೊ ಆಮೇಲೆ ನಾನು ಫುಲ್ ಜಾಲಿಯಾಗಿ ಇದು ಮಾಡ್ತೀನಿ. ಬಟ್ ಇವತ್ತಂತೂ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ನಿನ್ನೆ ವೆಯ್ಟು ಬಂದುಬಿಟ್ಟು 71.350 ಅಲ್ವಾ ಇದ್ದಿದ್ದು. ಇನ್ನು ಇವತ್ತು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಕೂಡ ನೋಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಇದು ನಿನ್ನೆ ವೆಯ್ಟು. ಆ್ಯಂಡ್ ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ 70.600. ಸೊ ನಿನ್ನೆಗೂ ಇವತ್ತಿಗೂ ಹೆಚ್ಚು ಕಡಿಮೆ 750 ಗ್ರಾಮ್ಸು, 350 ಅಲ್ವಾ, 750 ಗ್ರಾಮ್ಸು ಕಡಿಮೆ ಆದಂಗೆ. ಹತ್ರ ಏನಿಲ್ಲ, ಬರೋಬ್ಬರಿ 3/4 kg ಒಂದೇ ದಿನಕ್ಕೆ ಕಮ್ಮಿ ಆಗಿದ್ದೀನಿ. ನಾನು ಯಾವಾಗಲೂ ಹೇಳೋದೇನಪ್ಪ ಅಂತಂದರೆ, ವೆಯ್ಟು ನಾವು ಚೀಟ್ ಮೀಲ್ಸ್ ಮಾಡಿದಾಗ ಏನು ಗೇನ್ ಆಗಿರ್ತೀವೋ ಅದು ಆರಾಮಾಗಿ ಲಾಸ್ ಆಗಿಬಿಡುತ್ತೆ ಅಂತ. ಸೊ ಅದು ಲಾಸ್ ಆಗಿದೆ ನನಗೆ. ಇನ್ನು ಇಲ್ಲಿ ಸೂಪರಾಗಿ ಪ್ರೋಟೀನ್ ರಿಚ್ ಇರೋವಂಥ ಒಂದು ದೋಸೆನ ಮಾಡ್ಕೊಳ್ಳೋದಕ್ಕೆ ಮುಂದಿನ ದಿನವೇ ಏನೆಲ್ಲ ನೆನೆಸ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ನಾನು ಈ ಮುಚ್ಚಳದ ಅಳತೆಯಲ್ಲೇ ತೊಗೊತಾ ಇದ್ದೀನಿ. ನೋಡಿ, ಯಾವುದಾದ್ರೂ ಒಂದು ಚಿಕ್ಕ ಲೋಟನೋ ಇಲ್ಲ ಒಂದು ಚಿಕ್ಕ ಮುಚ್ಚಳನೋ ಏನಾದರೂ ಒಂದು ಚಿಕ್ಕ ಕಪ್ಪು ಆ ಥರ ನೋಡ್ಕೊಳ್ಳಿ. ಕಡಲೆಕಾಳು, ಹೆಸರು ಕಾಳು, ಆಮೇಲೆ ಒಂದು ಕಪ್ಪು ಮುಚ್ಚಳದಲ್ಲಿ ಒಂದು ಸ್ವಲ್ಪ ಅಕ್ಕಿ, ಸೇಮು ಉದ್ದಿನ ಕಾಳು. ಈ ಮಿಲ್ಲೆಟ್ಸ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ನವಣೆ ಮಿಲ್ಲೆಟ್ಸ್ ಇರುತ್ತಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ತೊಗರಿಬೇಳೆ ಒಂಚೂರು ತೊಗೊಂಡಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಕಡಲೆಕಾಳು, ಉದ್ದಿನ ಬೇಳೆ, ಅದಾದಮೇಲೆ ತೊಗರಿ ಬೇಳೆ, ಅದಾದಮೇಲೆ ಅಕ್ಕಿ, ಊದಲು ಮಿಲ್ಲೆಟ್ಸ್ ಇದೆಯಲ್ಲ ಅದು, ಹೆಸರು ಕಾಳು, ಇಷ್ಟು. ಇನ್ನೇನು ಮಿಸ್ ಮಾಡಿದ್ದೀನಿ, ಅಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ. ಅದನ್ನು ನೈಟ್ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಸಿಡಬೇಕು. ಮಿಲ್ಲೆಟ್ಸ್ ಯಾವಾಗ್ಲೂ 8-10 ಅವರ್ ನೆನೆದ್ರೇ ನಮಗೆ ತಿನ್ನೋವಾಗ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋಲ್ಲ, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಸೊ ಹಾಗಾಗಿನೇ ಇನ್ನು ಬೆಳಗ್ಗೆ ಎದ್ದವಳೆ ಅಡುಗೆಗಳು ಸ್ಟಾರ್ಟ್ ಮಾಡಿಕೊಂಡೆ. ರಿಸಲ್ಟ್ ನೋಡಿದ್ದೆ, ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನಿನ್ನೆ ಒಬ್ಬರು ಕೇಳಿದ್ರಿ ಸ್ಟೀಲ್ ಕುಕ್ಕರ್ ಹೇಗಿದೆ, ಅದು ಬೇಸ್ ಎಲ್ಲ ಹೇಗೆ ಚೆನ್ನಾಗಿದೆಯಾ ಅಂತ. ತುಂಬ ಚೆನ್ನಾಗಿದೆ. ನಮಗೆ ಮುಚ್ಚಳ ಸ್ವಲ್ಪ ವೆಯ್ಟ್ ಕಮ್ಮಿ ಇದೆ, ಅಷ್ಟು ಬಿಟ್ರೆ ಕುಕ್ಕರ್ ಏನಿದೆ ಅದು ಮಾತ್ರ ಸೂಪರ್ ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ. ಇನ್ನು ಬಳಸ್ತಾ ಅದರ ಒಂದು ಇದು ನೋಡೋಣ, ಓಕೆನಾ. ಸದ್ಯಕ್ಕಂದು ನನಗೆ ಎಲ್ಲಿ ಕೆಳಗಡೆ ಅಡಗಂಟು ಬಿಟ್ಟಿರುತ್ತೆ ಅಂತ ಹೇಳ್ತೀವಲ್ಲ, ಸೀದೋಗುತ್ತೇನೋ ಕೆಳಗಡೆ ಅನ್ನೋ ಭಯ ಇರುತ್ತೆ. ಬಟ್ ಕರೆಕ್ಟಾಗಿ ನೀರು ಹಾಕಿದ್ರೆ, ಜಾಸ್ತಿ ವಿಜಿಲ್ ಕೂಗಿಸಿಲ್ಲ ಅಂದರೆ ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಯೂಸ್ ಮಾಡ್ತಾ ಇದು ಮಾಡೋಣ. ಆ್ಯಂಡ್ ಇವತ್ತು ಬಂದ್ಬಿಟ್ಟು ನಾನು ಅಡುಗೆಗೆ ಬೆಳಗ್ಗೆನೇ ಮಕ್ಕಳಿಗೆ ಎಲ್ಲರಿಗೂ ಸೇರಿಸಿ, ಇವತ್ತು ಸಾಟರ್ಡೆ ಅಲ್ವಾ, ಲಂಚ್ ಇರಲ್ಲ, ಮೋಹಿತ್ ಒಬ್ಬನಿಗೆ ಸೋರೆಕಾಯಿ ಸಾಂಬಾರು ವಿತ್ ಬೀನ್ಸ್ ಪಲ್ಯ ಮಾಡಿದ್ದೆ, ರೈಸ್ ಮಾಡಿದ್ದೆ. ಸೋರೆಕಾಯಿ ಸಾಂಬಾರು ಅಂತೂ ಸೂಪರ್ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದೆ. ಕಡಲೆ ಬೀಜ ಎಲ್ಲ ಹುರಿದು, ಕಾಯಿ ತುರಿ ಎಲ್ಲ ಹಾಕಿ ರುಬ್ಬಿ ಒಂಥರ ಚೆನ್ನಾಗಿ ಮಾಡಿದ್ದೆ, ಸೂಪರ್ ಟೇಸ್ಟಿಯಾಗಿತ್ತು. ಅದನ್ನು ಮಾಡಿದ್ದೆ ಸ್ನೇಹಿತರೆ. ಇನ್ನು ತುಂಬ ಜನ ಇವತ್ತು ಅಪ್ರಿಷಿಯೇಟ್ ಮಾಡಿದ್ರಿ. ಆಮೇಲೆ ತುಂಬ ಜನ ಏನು ಹೇಳಿದ್ರಿ ಅಂತಂದರೆ, ನಿನ್ನೆ ವ್ಲಾಗ್ ನೋಡಿಬಿಟ್ಟು ಅಕ್ಕ ತಲೆ ಕೆಡ್ಸ್ಕೊಬೇಡಿ, ನೀವೇನು ಅಂತ ನಮಗೆ ಗೊತ್ತು. ನಾನು ನಿನ್ನೆ ನೀವು ಆ ಥರ ಕಮೆಂಟ್ ಮಾಡಿದ್ದೀರಾ ಅಂತ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಅಕ್ಕ ನಾವು ಮಾಡಿದ್ದಕ್ಕೇ ಈ ಥರ ಎಲ್ಲ ಇದು ಮಾತಾಡ್ತಾ ಇದ್ದಾರಲ್ಲ, ನಾವು ಹೇಳಿದ್ದೆ ತಪ್ಪಾಗೋಯ್ತಾ ಅಂತಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನೇನು ಅಂತ ನಾನು ತಿಳ್ಕೊಳ್ಳೋದಕ್ಕೆ ಆವಾಗವಾಗ ಈ ಥರ ಯಾರಾದರೂ ಒಬ್ಬರು ನಮ್ಮನ್ನು ಪುಷ್ ಮಾಡೋಕ್ಕೆ, ಅದು ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ, ಅದು ಒಳ್ಳೆ ಥರ ಆಗಿರಲಿ ಕೆಟ್ಟ ಥರ ಆಗಲಿ, ಯಾರೋ ಒಬ್ರು ಇದ್ರೇ ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ನನಗಂತೂ ಈ 3 ಡೇಸಿಂದ ತುಂಬಾ ಸ್ಟ್ರಿಕ್ಟಾಗಿ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದೀನಿ. 2 ಡೇಸು ಇದು ನನ್ನ ಗೋಲ್ ರೀಚ್ ಆಗೋವರೆಗೂ ಇದೇ ಥರ ಇರಬೇಕಪ್ಪ ಅಂತ ನಾನು ಪದೇ ಬೇಡ್ಕೊತಾ ಇದ್ದೀನಿ. ಏನಾದರೂ ಒಂದು ತುತ್ತು ಎಕ್ಸ್ಟ್ರಾ ತಿನ್ನಬೇಕು ಅಂದ್ಕೊಂಡಾಗೂ ಕೂಡ ಅಯ್ಯೋ ಇಲ್ಲ, ನಾನೇನು ಅಂತ ಪ್ರೂವ್ ಮಾಡಬೇಕು, ನಾನೇನು ಅಂತ ನನಗೆ ನಾನು ತಿಳಿಸ್ಕೊಡ್ಬೇಕು ಅನ್ನೋದು ತುಂಬಾ ಇದು ಮಾಡ್ತೀನಿ. ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್. ನೀವೇನೋ ನನ್ನನ್ನು ಅಂದ್ಬಿಟ್ಟಿದ್ದೀರಾ ಅಂತ ಇದಾಗಿಲ್ಲ.
ಅದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಯಾಕಂತಂದರೆ ನಾನು ವೆಯ್ಟ್ ಲಾಸ್ ಆಗೋದಕ್ಕೆ ನೀವು ನನ್ನನ್ನು ಬೂಸ್ಟ್ ಮಾಡೋ ಥರ ಇದ್ದಾಗ ನಾನು ಯಾಕೆ ಅದರಿಂದ ಇದು ಮಾಡ್ಕೊಳ್ಳಿ ಅಲ್ವಾ. ನನಗೆ ಅದೊಂದು ಚಾಲೆಂಜ್ ಥರ ತೊಗೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಇದಾದಮೇಲೆ ಇವತ್ತು ಗ್ರೀನ್ ಟೀ ತೊಗೊಂಡಿಲ್ಲ. ಮಾರ್ನಿಂಗು ಗ್ರೀನ್ ಟೀ ಬದಲು ಏನು ತೊಗೊಂಡಿದ್ದೀನಿ ಅಂತಂದರೆ, ಬೆಳಗ್ಗೆ ಕರೆಕ್ಟಾಗಿ ಒಂದು 10 ಗಂಟೆಗೆ ಡಿಟಾಕ್ಸ್ ಡ್ರಿಂಕ್ ತೊಗೊತಾ ಇದ್ದೀನಿ. ಅದೇನು ಡಿಟಾಕ್ಸ್ ಡ್ರಿಂಕಪ್ಪ ಅಂತಂದರೆ ಸೋಂಪು. ಜಸ್ಟ್ ಸೋಂಪನ್ನು ಕುದಿಸ್ಬಿಟ್ಟು ಅದನ್ನು ಇದು ಮಾಡ್ಕೊಳ್ಳೋದು, ಶೋಧಿಸ್ಕೊಂಡು ಅದಕ್ಕೆ ಲೆಮನ್ ಹಿಂಡ್ಕೊಂಡು ಕುಡಿಯೋದು ಮಾರ್ನಿಂಗು. ಇದೇ ಥರ ದಿನ ಒಂದೊಂದು ಡಿಟಾಕ್ಸ್ ಡ್ರಿಂಕು ಕುಡಿಬೇಕು ಅಂದ್ಕೊಂಡಿದ್ದೀನಿ. ಅದು ಡೈಲಿ ವ್ಲಾಗಲ್ಲಿ ಕೂಡ ನಿಮಗೆ ಆ್ಯಡ್ ಮಾಡ್ತೀನಿ. ಇನ್ನು ಇಲ್ಲಿ ಹಾಕ್ತಾ ಇರಬೇಕಾದ್ರೆ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು, ಅಪರ್ಣ ಅನ್ನೋರು ಬಂದಿದ್ದರು. ಇಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಇಲ್ಲಿ ಬಂದರು, ಆಗ ತಾನೇ ಬಗ್ಗಿಸ್ತಾ ಇದ್ದೆ. ನಾನು ಕೇಳಿದೆ, ನೀನು ಕುಡಿತೀಯಾ ಸೋಂಪು ಟೀ ಮಾಡಿದ್ದೀನಿ ಅಂತಂದರೆ ಕೊಡು ಅಂತ. ಮತ್ತೆ ಅವ್ರಿಗೊಂದು ಸ್ವಲ್ಪ ಇದಾಕಿ ಸೋಂಪು ಹಾಕಿ ಮತ್ತೆ ಅವ್ರಿಗೊಂದು ಸ್ವಲ್ಪ ಬೇಯಿಸಿ ಅದಕ್ಕೊಂದು ಸ್ವಲ್ಪ ಲೆಮನ್ ಹಾಕಿ ಕೊಟ್ಟೆ. ಇವರು ಕೂಡ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ವೀಡಿಯೋಸ್ ನೋಡಿ ಅಂತ ಇಲ್ಲ, ಅವ್ರು ತುಂಬ ದಿನದಿಂದ ಅಂದ್ಕೊತಿದ್ರು ಮಾಡಬೇಕು ಅಂತ. ಬಟ್ ಇವಾಗ ಮಾಡ್ತಾಯಿದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ಒಂದು 20 ಡೇಸ 15 ಡೇಸಲ್ಲಿ ಆರಾಮಾಗಿ 2.5 3 kgs ಲಾಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಅಮ್ಮ ಕೂಡ ವೆಯ್ಟ್ ಲಾಸ್ ಜರ್ನಿ ಮಾಡ್ತಾಯಿದ್ದಾರೆ ಅಂದರೆ ನೀವು ನಂಬ್ತೀರಾ? ಅಂದರೆ ಅಮ್ಮ ಅಂತಂದರೆ ನನ್ನ ಥರ ಅಷ್ಟು ಸ್ಟ್ರಿಕ್ಟಾಗಿ ಮಾಡಲ್ಲ. ಯಾಕಂತಂದರೆ ಇಬ್ಬರು ಮಕ್ಕಳು, ಅದೇ ಹೇಳಿದ್ನಲ್ವ, ನಮ್ಮ ತಂಗಿ ಮಕ್ಕಳನ್ನ ಇಟ್ಕೊಂಡು ತರಕಾರಿ ಅಂಗಡಿ ಇದೆ, ಅಲ್ಲಿಗೆ ಹೋಗಬೇಕು. ಅವ್ರು 5 ಜನ ಇದ್ದಾರೆ, ಅಪ್ಪ ಅಮ್ಮ ತಮ್ಮ ಇಬ್ಬರು ಮಕ್ಕಳು. ಸೊ ಅವ್ರಿಗೆಲ್ಲ ಅಡುಗೆ ಎಲ್ಲ ಮಾಡಿಟ್ಕೊಂಡು ಅಂಗಡಿಯಲ್ಲಿ ಹೋಗಿ ಒಂದು ಸ್ವಲ್ಪ ಅದು ಇದು ಕ್ಲೀನಿಂಗ್ ಮಾಡಿ, ಅಮ್ಮ ಕೂಡ ಒಂದು ವರ್ಕಿಂಗ್ ವುಮೆನ್ ಥರನೇ ಅಂದ್ಕೊಳ್ಳಿ ಅಲ್ವಾ. ಸೊ ಇಷ್ಟರಲ್ಲಿ ಅಮ್ಮ 69 ಇದ್ದಿದ್ದು ಸ್ನೇಹಿತರೆ. ಇವಾಗ ನಮ್ಮ ಅಮ್ಮ ಕೂಡ 67ಗೆ ಬಂದಿದ್ದಾರೆ. ಓಕೆನಾ. ಸೊ ಅಮ್ಮ ಕೂಡ 2 kgs ಲಾಸ್ ಆಗಿದ್ದಾರೆ ಅಂದರೆ ನೀವು ಲೆಕ್ಕ ಹಾಕಿ. ನಮ್ಮ ಅಮ್ಮ ನಾನು ಹೇಳೋದನ್ನೆಲ್ಲ ಚಾಚು ಚಪ್ದಿರ ಮಾಡ್ತಾ ಇರುತ್ತೆ. ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡು, ನೀನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತೀಯಾ, ಹಾಯ್ ಮಾಡು ಅಂತಂದರೆ ಹಾಯ್ ಮಾಡಿ ಹೇಳ್ತಾ ಇದ್ದೀನಿ. ಈ ಥರ ಎಲ್ಲ ಮಾಡಿಕೊಂಡು ಕುಡಿತಾ ಇದ್ದೀನಿ, ನೀನೇನು ಕುಡಿದೆ, ನೀನೇನು ಮಾಡಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನನಗೆ ಕೆಲವೊಂದು ಪರ್ಸ್ನಲ್ ಫ್ರೆಂಡ್ಸ್ ಅಂತ ಒಂದು 5-6 ಜನ ಇದ್ದಾರೆ ಸ್ನೇಹಿತರೆ. ಅವ್ರು ತುಂಬ ಕ್ಲೋಸು. ಲೈಕ್ ಶರು, ಆಮೇಲೆ ಅಪರ್ಣ ಆಗಿರ್ಬೋದು, ಇನ್ನೊಬ್ಬರು ಒಂದಿಬ್ಬರು ಇದ್ದಾರೆ ವಿನುತಾ, ಆಮೇಲೆ ಲಲಿತಾ ಅಂತ ಒಬ್ಬರು ಇದ್ದಾರೆ, ಅದಾದಮೇಲೆ ಕವಿತಾ ಅಂತ ಒಬ್ಬರು ಲಾಂಗ್ ಟೈಮ್ ಫ್ರೆಂಡು. ಇನ್ನು ಯಾರ ಹೆಸ್ರು ಹೇಳಿಲ್ಲ ಅಂದ್ರೂ ತಪ್ಪಾಗುತ್ತೆ. ಇದ್ದಾರೆ ಒಂದಷ್ಟು ಬೆಸ್ಟೀಸ್ ಅಂತ ನನಗೆ ಅಂತ. ನನ್ನನ್ನು ಎಲ್ಲೇ ನೋಡಿದ್ರು ಪ್ರೀತಿಯಿಂದ ಅಪ್ಕೊಳ್ಳೋರಾಗಿರ್ಬೋದು, ಪ್ರೀತಿಯಿಂದ ಇದು ಮಾಡೋರು, ನನ್ನ ಕಷ್ಟ ಸುಖಕ್ಕೆಲ್ಲ ಇದು ಮಾಡಿಕೊಡೋರು ತುಂಬ ಜನ, ಒಂದು 5-6 ಜನ ನನ್ನ ಬೆಸ್ಟೀಸ್ ಅಂದ್ಕೊಳ್ಳಿ. ಅಷ್ಟು ಬಿಟ್ಟರೆ ಇನ್ಯಾರು ನನ್ನನ್ನಾಗಿ ಇಷ್ಟಪಡೋರು ಯಾರೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದರಲ್ಲಿ ಎಲ್ರಿಗಿಂತ ಒನ್ ಆಫ್ ಮೈ ಬೆಸ್ಟೆಸ್ಟ್ ಫ್ರೆಂಡ್ ಅಂದರೆ ಮೈ ಹಸ್ಬೆಂಡ್. ಅವ್ರು ಫಸ್ಟಲ್ಲಿ ಇರ್ತಾರೆ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಪ್ರತಿಯೊಂದರಲ್ಲೂ. ನಾನು ನಿನ್ನೆ ಹೇಳಿದೆ, ನಾನು ರೀ ಅನ್ನಲ್ಲ, ಬೇರೆ ಏನೋ ಕರಿತೀನಿ. ನೋಡು ಈ ಥರ ಅಂದಿದ್ದಾರೆ ನನ್ನನ್ನು ಈ ಥರ ಎಲ್ಲ ಅಂದಿದ್ದಾರೆ. ಕರೆಕ್ಟೇ ಅಲ್ವಾ ಅವ್ರು ಅಂದಿರೋದು? ನೀನು ಮಾಡ್ತಾ ಇರೋದು ಹೆಂಗೆ, ಅವ್ರು ಅನ್ನೋದು ಹೆಂಗೆ? ಅವ್ರು ಫಸ್ಟಿಂದನೇ ಅಂತಾರೆ, ಯಾರು ನೀನನ್ನು ಬೈಯಲ್ವಾ, ಈ ಥರ ಎಲ್ಲ ಮಾಡ್ತೀಯಾ, ನೀನನ್ನು ತುಬುಕ್ ಅಂತ ಒಗಿತಾರೆ ಹೋಗು ಅಂತ ಕಾಮನ್ ಆಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಹೆಂಗೆ ಮಾತಾಡ್ಕೊತೀವಿ. ಸೊ ಅದೇ ಥರನೇ ಅವ್ರು ಹೇಳ್ತಾಯಿದ್ರು. ಸೊ ನೀನು ಈ ಥರ ಎಲ್ಲ ಮಾಡಿಕೊಂಡ್ರೆ ಆಯಿತು ನಿನ್ನ ಕತೆ, ನೀನೇನು ಅನ್ನೋದು ನೀನು ಫಸ್ಟೆಲ್ಲ ಮಾಡಿದ್ಯಲ್ಲ, ಹೊಸ್ದಾಗಿ ಏನು ಮಾಡಿಲ್ವಲ್ಲ, ನೀನು ಮಾಡು, ಕರೆಕ್ಟಾಗಿ ಮಾಡಿ ತೋರಿಸು, ಯಾಕೆ ಇಷ್ಟೊಂದು ಸೋಮಾರಿ ಆಗಿಬಿಟ್ಟಿದ್ಯಾ, ಮಾಡು ಅಂತ ಹೇಳ್ತಾ ಇರ್ತಾರೆ. ಅವರು ನನಗೆ ಒಂಥರ ಬೂಸ್ಟರ್ ಥರ. ಏನೇ ತಪ್ಪಿದ್ರೂ ಮಕ್ಕದ ಮೇಲೇ ಹೊಡೆದಂಗೆ ಹೇಳ್ತಾರೆ. ಕರೆಕ್ಟ್ ಇದ್ದರೆ ನೀನು ಮಾಡಿರೋದು ಕರೆಕ್ಟ್ ಬಿಡು, ತಲೆನೇ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಸೊ ಆ ರೀತಿ ಫ್ರೆಂಡ್ ಜೊತೆ ಸೋಂಪು ಟೀ ಕುಡಿದ್ಬಿಟ್ಟು ಅವ್ರ ಜೊತೆನೇ ಬ್ರೇಕ್ಫಾಸ್ಟು ಕೂಡ ಮಾಡಿಬಿಟ್ಟೆ ಅನಿಸುತ್ತೆ ಸ್ನೇಹಿತರೆ. ಆಮೇಲೆ ಇದನ್ನು ರುಬ್ಬಿಟ್ಟಿದ್ದ, ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋದನ್ನ ಸರಿ ಅವ್ರ ಜೊತೆ ಮಾತಾಡಿಕೊಂಡೆ ರಾತ್ರಿ ನೆನೆಸಿದ್ನಲ್ವಾ, ಅದನ್ನು ರುಬ್ಬಿಟ್ಬಿಡೋದು ಅಂದರೆ ರುಬ್ಬಿಟ್ಬಿಟ್ರೆ ನಾನು ಮಧ್ಯಾಹ್ನ ಲಂಚಿಗೆ ಮಾಡ್ಕೊಳ್ಳೋಷ್ಟ್ರೊಳಗೆ ಅದು ಇದಾಗಿರುತ್ತಲ್ವ, ಹುಳಿಯಾಗಿ ಇದಾಗಿರುತ್ತಲ್ಲ, ಪರ್ಮೆಂಟ್ ಆಗಿರುತ್ತಲ್ವ. ಸೊ ಹಾಗಾಗಿನೇ ಮಾಡ್ಕೊಬಿಡೋಣ ಅಂತ ರುಬ್ಬಿಟ್ಕೊಂಡಿದ್ದೀನಿ ಸ್ನೇಹಿತರೆ.
ಚೆನ್ನಾಗಿತ್ತು ದೋಸೆ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಇದಕ್ಕೆ ಇನ್ನೂ ಏನು ದಿನ ಒಂದೊಂದು ಮಿಲ್ಲೆಟ್ಸು, ಈಗ ಲೈಕ್ ರಾಗಿ ಹಾಕ್ಕೋಬೋದು, ಕಿನ್ವಾ ಹಾಕ್ಕೋಬೋದು, ಇನ್ನು ಊದಲು, ಇದು ಸಿರಿಧಾನ್ಯಗಳಿರ್ತಾವಲ್ಲ, ನನಗೆ ಕರೆಕ್ಟಾಗಿ ಜ್ಞಾಪಕ ಬರ್ತಾ ಇಲ್ಲ, ಇದೇನೇನೋ ಇರುತ್ತಪ್ಪ ಅವೆಲ್ಲ ಇರುತ್ತೆ ಮಿಲ್ಲೆಟ್ಸ್ ಎಲ್ಲನೂ. ಸೊ ಅವುಗಳನ್ನೆಲ್ಲ ಕೂಡ ಹಾಕ್ಕೊಂಡು ನೀವು ಆರಾಮಾಗಿ ನಾನು ಮುಂದೆ ಬರೋಂಥ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಇನ್ಮೇಲೆ ನಮ್ಮ ಡಯಟಲ್ಲಿ ಡಿಫ್ರೆಂಟ್ ದೋಸೆ, ಡಿಫ್ರೆಂಟ್ ಆಗಿರೋಂಥ ಸೂಪ್ಸ್ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಡಿಫ್ರೆಂಟ್ ಆಗಿರೋಂಥ ಜಾವಾಸ್, ಗಂಜಿ ಟೈಪ್ ಇರೋವಂಥದ್ದು, ಆ ಥರದ್ದೆಲ್ಲ ತೋರಿಸ್ತೀನಿ ಸ್ನೇಹಿತರೆ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ನಂದಿದೆ, ಓವರ್ ನೈಟ್ ನೆನೆಸಿರೋ ಅಂಥ ಚಿಯಾ ಸೀಡ್ಸ್ ಫುಡ್ಡಿಂಗು, ಓವರ್ ನೈಟ್ ಚಿಯಾ ಸೀಡ್ಸ್ ಫುಡ್ಡಿಂಗು. ಇದಂತೂ ನನಗೆ ಸೂಪರ್ ಹೆಲ್ಪ್ ಆಗ್ತಿದೆ ನನ್ನ ಡಯಟಲ್ಲಿ. ಯಾಕೆ ಅಂತಂದರೆ ಬೆಳಗ್ಗೆ ತಿಂದೆ ಅಂದರೆ ಫಿಲ್ ಇರುತ್ತೆ. ನಿಜ ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತು ನಾನು ಇದನ್ನು 11 ಗಂಟೆಗೆ ತೊಗೊಂಡಿದ್ದೀನಿ. 11 ಗಂಟೆಗೆ ತೊಗೊಂಡು ಆದಮೇಲೆ ಕರೆಕ್ಟಾಗಿ 12ವರೆಗೆ ನಾನು ತೇಜುನ ಕರ್ಕೊಬಂದ್ಮೇಲೆ ಗ್ರೀನ್ ಟೀ ಕುಡಿದೆ. ಇದನ್ನು ಈಗ ಚೇಂಜ್ ಮಾಡಿರೋದು ಹೆಂಗೆ ಅಂತಂದರೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ನಂತರ ನಾನು ಗ್ರೀನ್ ಟೀ ತೊಗೋಬೇಕು ಅಂತ. ಓಕೆನಾ? ಸುಮಾರು ಜನ ಈ ಗ್ರೀನ್ ಟೀ ಪ್ರೈಸ್ ಎಷ್ಟಾಯಿತು ಅಂದರೆ, ನೆನ್ನೆ ಒಬ್ಬರು ಕೇಳಿದರು, ಇಬ್ಬರು ಕೇಳಿದ್ರಿ. ಸೊ ಗ್ರೀನ್ ಟೀ ಪ್ರೈಸ್ ಎಷ್ಟಾಯಿತು ಅಂತಂದರೆ, ನಾನು ಇದನ್ನೆಲ್ಲ ನೋಡೋಕ್ಕೆ ಹೋಗಲ್ಲ, ಹಸ್ಬೆಂಡ್ಗೆ ಹೇಳ್ತೀನಿ, ಅವ್ರು ನೋಡಿಬಿಟ್ಟು ಸ್ವಲ್ಪ ಯಾವ್ದು ಕಮ್ಮಿಗಿದ್ರೆ ಅದು ಇದು ಮಾಡಿಕೊಡ್ತಾರೆ. ಇದು ಬಂದುಬಿಟ್ಟು ನಾವು ತೊಗೊಂಡಿದ್ದು 115 ರುಪೀಸ್ಗೇನೋ 50 ಬ್ಯಾಗ್ಸ್, 120 ಒಳಗಡೆನೆ, 115ರಿಂದ 220 ರೂಪಾಯಿ ಒಳಗಡೆ ಅನಿಸುತ್ತೆ, 50 ಬ್ಯಾಗ್ಸ್. ಓಕೆನಾ? ಸೊ 50 ಬ್ಯಾಗ್ಸ್ ಇರುತ್ತೆ. ನನಗೆ ಒಂದು ತಿಂಗಳಿಗೆ 2 ಟೈಮ್ಸ್ ಏನು ತೊಗೊಳ್ಳಲ್ಲ ನಾನು. ಒಂದು ದಿನಕ್ಕೆ ಒಂದು ಪ್ಯಾಕೆಟ್ ಇದು ಲೀವ್ಸ್ ಇದೆಯಲ್ಲ ಅದು ಖಾಲಿ ಆಗಲಿ ಅಂತ ಅಂದ್ಬಿಟ್ಟು ಇವತ್ತು ಸಾಯಂಕಾಲ ಏನು ತೊಗೊಳಕ್ಕೆ ಹೋಗಿಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ಹೇಳ್ತೀನಿ ಏಕೆ ತೊಗೊಂಡಿಲ್ಲ ಅಂತ. ಇವತ್ತು ಒಂದೇ ಸಲ ಗ್ರೀನ್ ಟೀ ತೊಗೊಂಡೆ, ಸೋಂಪು ತೊಗೊಂಡಿದ್ದೀನಿ ಅಲ್ವಾ, ಸೋಂಪು ವಾಟ್ರ್ ತೊಗೊಂಡಿದ್ದೀನಿ. ಸೊ ಹಾಗಾಗಿನೇ ಮಧ್ಯಾಹ್ನ ನೋಡ್ತಾ ಇದ್ದೀರಾ ಅಲ್ವಾ, ಇದು ತೊಗೊಂಡಿದ್ದೀನಿ. ಕರೆಕ್ಟಾಗಿ ಈ ದೋಸೆ ತಿಂದಿದ್ದು ನಾನು ಕರೆಕ್ಟಾಗಿ 2:30ಗೆ. ಅದೇ ಹೇಳ್ತಾ ಇಲ್ವಾ, ಗ್ರೀನ್ ಟೀ ಕುಡ್ದಿಲ್ಲ ಅಂದರೂ ಕೂಡ ನಾನು ಮಧ್ಯದಲ್ಲಿ ಒಂದು ಇದಿದೆಯಲ್ವ, ಚಿಯಾ ಸೀಡ್ಸ್ ಫುಡ್ಡಿಂಗ್ ತಿಂತೀನಲ್ವ, ಎಷ್ಟು ಹೊಟ್ಟೆ ಫಿಲ್ಲಾಗಿರುತ್ತೆ ಅಂದರೆ ನಿಜವಾಗ್ಲೂ ಅದನ್ನು ತಿನ್ನೋವಾಗ ಅಷ್ಟು ಟೇಸ್ಟಿಯಾಗಿರುತ್ತೆ. ನನಗಂತೂ ಫೇವ್ರೇಟ್ ಫುಡ್ ಆಗಿಬಿಟ್ಟಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತಂತೂ ನಾಳೆ ಸಂಡೇ ಅಲ್ವಾ, ಎಲ್ರಿಗೂ ನೆನೆಸೋಣ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಾಳೆ ಸಂಡೇ ಎದ್ದೇಳೋದು ಲೇಟು, ಅಡುಗೆ ಮಾಡೋದು ಲೇಟ್ ಆಗಿಬಿಡುತ್ತೆ. ಸೊ ಎಲ್ರಿಗೂ ಮಾಡಿಬಿಟ್ರೆ ಒಂದೊಂದು 2 ಬೈಟ್ 3 ಬೈಟ್ ತಿನ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನು ದೋಸೆ ನೋಡಿ ಸ್ನೇಹಿತರೆ, ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಈ ದೋಸೆ ಮೇಲೆ ನಾನು ಆಯಿಲ್ ಹಾಕ್ತಾಯಿಲ್ಲ, ನನಗೆ ಮಾತ್ರ ಆಯಿಲ್ ಹಾಕಲ್ಲ, ತುಪ್ಪ ಹಾಕ್ಕೊತೀನಿ. ತುಪ್ಪ ಕೂಡ ಒಂದು ಒಳ್ಳೆ ಗುಡ್ ಫ್ಯಾಟ್ ಇರುತ್ತೆ. ಸೊ ಹಾಗಾಗಿ ತುಪ್ಪ ಜಾಸ್ತಿ ಯೂಸ್ ಮಾಡಬಾರ್ದು. ಜಾಸ್ತಿ ಅಂದರೆ ಏನು 2 ಸ್ಪೂನ್ 3 ಸ್ಪೂನ್ ಎಲ್ಲ ಯಾರೂ ತಿನ್ನಲ್ಲ. ನಾರ್ಮಲಾಗಿ ಡೈಲಿ ತಿನ್ನೋರು ಕೂಡ ಒಂದು ದಿನಕ್ಕೆ ಅಮ್ಮಮ್ಮ ಅಂದರೆ 3 ಟೈಮ್ ತಿಂದ್ರೂ 1-1.5 ಸ್ಪೂನ್ ಒಂದು ಸ್ವಲ್ಪ ಹಾಕ್ಕೊತಾರೆ ಅಲ್ವಾ. ಸೊ ಹಾಗಾಗಿನೇ ನಾನು ದೋಸೆಗೆ ತುಪ್ಪ ಹಾಕ್ಕೊತೀನಿ, ಅದು ಒಳ್ಳೆ ಗುಡ್ ಫ್ಯಾಟ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಇನ್ನು ಇವತ್ತಿನ ನನ್ನ ಲಂಚ್ ನೋಡೋದಾದರೆ ಕರೆಕ್ಟಾಗಿ 2:30ಗೆ ತೊಗೊಂಡಿದ್ದೀನಿ. ಸೋರೆಕಾಯಿ ಸಾಂಬಾರು, ಬೀನ್ಸ್ ಪಲ್ಯ ತೊಗೊಂಡಿದ್ದೆ ಸ್ನೇಹಿತರೆ. ಇನ್ನು ಕ್ಯಾರೆಟ್ ಎಲ್ಲ ಬೇಡ, ಇದು ತಿನ್ನೋಷ್ಟರೊಳಗೆ ಫಿಲ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೀನ್ಸ್ ಪಲ್ಯ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ. ತರಕಾರಿ ಅದಲ್ವಾ ಒಳ್ಳೆಯದು. ಅದರಲ್ಲಿ ಸ್ವಲ್ಪ ತೊಗರಿ ಕಾಳಿತ್ತು. ಸೊ ಅದನ್ನು ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕಿ ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ. ನಾನು ಇದನ್ನು ಇದಾಗಿ ತೊಗೊಂಡಿದ್ದೀನಿ ಅಷ್ಟೇ, ಲಂಚ್ ಥರ ತೊಗೊಂಡಿದ್ದೀನಿ. ಟೇಸ್ಟ್ ವೈಸ್ ಅಂತೂ ಲಂಚ್ ಅಂತೂ ಸೂಪರಾಗಿತ್ತು. ನೀವೇ ನೋಡ್ತಾ ಇದ್ದೀರಲ್ವಾ, ತುಂಬ ಏನಪ್ಪ ಇವ್ರು ತಿಂತಾರಾ ಇಲ್ವಾ ಅನ್ನೋ ಥರನೇ ಇಲ್ಲ. ನೀವು ನೋಡಿ ಮಧ್ಯದಲ್ಲಿ ಚೆನ್ನಾಗೇ ತಿಂತಾಯಿದ್ದೀನಿ. ಮಧ್ಯಾಹ್ನ ಫುಡ್ಡು ತೊಗೊತಾ ಇದ್ದೀನಿ. ಬೆಳಗ್ಗೆ ಒಂದು ಎಲ್ದಿ ಸೂಪರಾಗಿರೋ ಅಂಥ ಒಂದು ಬ್ರೇಕ್ಫಾಸ್ಟ್ ತೊಗೊತಾ ಇದ್ದೀನಿ. ಇನ್ನು ಇವತ್ತು ಬಂದುಬಿಟ್ಟು ಮಜ್ಜಿಗೆಗೆ ಒಂದು ಬೆಟ್ಟದ ನೆಲ್ಲಿಕಾಯಿ, ಫಸ್ಟು ಮೊಸರು ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದರೊಳಗಡೆ ಒಂದು ಬೆಟ್ಟದ ನೆಲ್ಲಿಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೆ. ಆದರೂ ಬೆಟ್ಟದ ನೆಲ್ಲಿಕಾಯಿ ಗ್ರೈಂಡ್ ಆಗಿಲ್ಲ, ನೋಡ್ತಾ ಇದ್ದೀರಲ್ಲ ಇದರೊಳಗಡೆ ಹಾಗೆ ಐತೆ. ಸೊ ಬೆಟ್ಟದ ನೆಲ್ಲಿಕಾಯಿನ ಹಾಕಿ ಅದು ಹಸ್ಬೆಂಡ್ಗೂ ನನ್ನ ಮನೆಯವ್ರಿಗೂ ಕೊಟ್ಟು ಕಳಿಸಿ ನಾನು ಇಟ್ಕೊತಾ ಇದ್ದೀನಿ. ನಮಗೆ ಮೊಸರು ಕೂಡ ತುಂಬ ಒಳ್ಳೆಯದು. ಇದು ಕರೆಕ್ಟಾಗಿ ಊಟ ಮಾಡಿದ್ದು ಒಂದು 10-15 ನಿಮಿಷದೊಳಗಡೆ ತೊಗೊಬಿಡ್ತೀನಿ. ಯಾಕಂತಂದರೆ ವಾಟ್ರ್ ಕುಡಿಬೇಕು ಅನ್ನಿಸ್ದಾಗ ಇದನ್ನು ತೊಗೊಂಡ್ರೆ ಇದಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನೈಟು ಬಂದುಬಿಟ್ಟು ಡಿನ್ನರ್ಗೆ ಬಾರ್ಲಿ ಗಂಜಿನೇ ತೊಗೊಂಡೆ. ಅದರಲ್ಲಿ ಏನಾಯ್ತಪ್ಪ ಅಂತಂದರೆ ಸ್ವಲ್ಪ ಪಲ್ಯ ಇದ್ದಿದ್ದರೆ ಪಲ್ಯ ತೊಗೊಂಡು ಬಾರ್ಲಿ ಗಂಜಿ ತೊಗೊಳ್ಳೋಣ ಅಂದ್ಕೊಂಡೆ. ಅಮ್ಮ ಕಡಲೆಕಾಯಿ ತಂದಿದ್ರು. ಇನ್ನು ಅಮ್ಮನೂ
ನೀನು ಇಲ್ಲೇ ಮಾಡಿಬಿಡಮ್ಮ ಊಟ ಅಂತ ಹೇಳಿದೆ. ಸೊ ಹಂಗಾಗಿ ಅಮ್ಮನಿಗೆ ಮಾಡಿಕೊಟ್ಟೆ ದೋಸೆ. ಅಮ್ಮ ತಮ್ಮ ಇಬ್ಬರು ಬಂದಿದ್ರು ಇವತ್ತು. ಅದೊಂದೊಂದು ಇದನ್ನಿಸುತ್ತಲ್ಲ, ಯಾರ್ಯಾರು ಋಣ ಇದ್ದರೆ ಅವ್ರವ್ರಿಗೆ ಅಂತ ಅಂದ್ಬಿಟ್ಟು. ಸೊ ಅಲ್ಲ ಕೂಗ್ತಾ ಇದ್ದಾರೆ ಇರಲಿ. ಅದೇ ಹೇಳಿದ್ನಲ್ವ, ಅವರು ಅಮ್ಮಗೆ ಹಾಕ್ಕೊಟ್ಟೆ, ತಮ್ಮ ಬಂದ ಅವನಿಗೂ ಹಾಕ್ಕೊಟ್ಟೆ. ಸೂಪರಾಗಿದೆ ಅಮ್ಮಿ, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದ. ಸೊ ಹಂಗೆ ಖಾಲಿ ಆಯಿತು. ಇನ್ನು ನಾನು ಹಸಿ ಕಡಲೆಕಾಯಿ ಸ್ವಲ್ಪ ತಿಂದು ಬಾರ್ಲಿ ಗಂಜಿನ ಕುಡಿದು ನನ್ನ ಡಯಟ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಡಯಟ್ ಮಾಡೋದ್ರಂತೂ ಖಂಡಿತವಾಗ್ಲೂ ಸೂಪರಾಗಿ ರಿಸಲ್ಟ್ ತಗೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ನಾನು ನಾಳೆ ಕೂಡ ಸೂಪರ್ ರಿಸಲ್ಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ದಿನ ಇದೇ ಥರ ಮಾಡಬೇಕು. ನನಗಂತೂ ನನ್ನ ಮೇಲೆ ಒಂದು ಸ್ವಲ್ಪ ಹೋಪ್ ಬಂದ್ಬಿಟ್ಟಿದೆ. ನಾನು ಏನು ಬೇಕಾದರೂ ಮಾಡ್ತೀನಿ, ಸಾಧನೆ ಮಾಡೇ ಮಾಡ್ತೀನಿ ಈ ಸಲ ಅಂತ ಅನ್ನೋ ಥರನೇ ಇದೆ. ಸೊ ತುಂಬ ಚೆನ್ನಾಗಿದೆ. ಇನ್ನು ಇವತ್ತು ಒಂದು 2 ಬ್ಲೌಸಸ್ಸು ಸ್ಟಿಚ್ ಮಾಡಿದೆ. ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿ ಕಸ್ಟಮರ್ಗೆಲ್ಲ ಕೊಟ್ಟು ನಾನು ಕೂಡ ನನ್ನ ಗಂಜಿ ಕುಡಿದು ಡಿನ್ನರ್ನ ಮುಗಿಸಿ ಡೇ ರೊಟೀನ್ ಅಂತೂ ಮುಗಿಸಿದ್ದೀನಿ. ಇದಾಗಿತ್ತು ಫುಲ್ ಡೇ ಡಯಟ್ ವ್ಲಾಗು. ನೋಡಿ, ಇನ್ಮೇಲೆ ಡೈಲಿ ನಾನೇನು ನೀವು ಅಪ್ಡೇಟ್ ಮಾಡಿ ಫಾಲೋ ಮಾಡಿ ಅಂತ ಏನು ಹೇಳೋಕ್ಕೋಗಲ್ಲ. ಒಂದು ವಾರ ಆಮೇಲೆ ನಾನು ನನ್ನ ವೆಯ್ಟ್ ರಿಸಲ್ಟ್ ಜೊತೆಗೆ ನಾನು ನಿಮಗೆ ಮತ್ತೆ ಇದು ಮಾಡ್ತೀನಿ. ಓಕೆ, ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ.